ಸರ್, ಲೋಕಸಭಾ ಚುನಾವಣೆ ಬರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ಅಂತ ಕಾಂಗ್ರೆಸ್ ಬಿಜೆಪಿ ಮತ್ತು ನೋಟಾ ಅಭಿಯಾನ ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನಿಮ್ಮ ಮತ ಯಾರಿಗೆ ಅಂತ ಹೇಳಿ? ನನಗೆ ಮತ್ತು ಕಾಂಗ್ರೆಸ್ಸಿಗೆ. ಸಿದ್ದರಾಮಯ್ಯ ಅಂತ ಹೇಳಿ ನಮಗೆ ಬೇಕಾದಷ್ಟು ಉಪಕಾರ ಮಾಡಿದ ಜನ ಸಿದ್ದರಾಮಯ್ಯ ಅವರು. ಹಣ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ, ಏನೆಲ್ಲ ವ್ಯವಸ್ಥೆ ನಮಗೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅಲ್ಲದೆ ಬೇರೆಯವರಿಗೆ ಒಂದು ಒಟ್ಟು ಕೊಡುವುದಿಲ್ಲ. ಓಕೆ ಸರ್. ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವ ಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ. ನಮಗೆ ಗೊತ್ತಿಲ್ಲ, ನಮಗೆ ಸಿದ್ದರಾಮಯ್ಯ ಬೇಕು. ನಾವು ಹಿಂದುತ್ವದ ಪಾರ್ಟಿ ವಿಷಯದಲ್ಲಿ ಇಲ್ಲ, ನಾವು ಸಿದ್ದರಾಮಯ್ಯಗೆ ಮಾತ್ರ ಒಟ್ಟು ಕೊಡುವುದು. ಹೌದು, ನಮಗೆ ಒಳ್ಳೆಯದು ಮಾಡಿದ್ದಾರೆ. ಹಾಂ, ಮತ್ತು ಮುಸ್ಲಿಮ್ಸ್ ಅಂತೇಳಿ ನಾವು ಮಾತಾಡುವುದಿಲ್ಲ. ಹಾಂ, ನಮ್ಮ ವಿಷಯಕ್ಕೆ ಸಿದ್ದರಾಮಯ್ಯ ಅಲ್ಲದೆ ಬೇರೆಯವರಿಗೆ ನಾನು ಒಟ್ಟು ಕೊಡುವುದಿಲ್ಲ. ಹಾಂ, ಈಗ ಇವತ್ತು ಸಿದ್ದರಾಮಯ್ಯ ನಿಂತಿರುವಂತದ್ದಲ್ಲ, ಈಗ ರಾಹುಲ್ ಗಾಂಧಿ ನಿಂತಿರುವಂತದ್ದು ಇಲ್ಲಿ ಸಿದ್ದರಾಮಯ್ಯ ಕ್ವಾಲಿಟಿ ಮೇಲೆಯಿಂದ ಕೆಳಗೆ ಬರುವುದು, ಮೇಲೆಯಿಂದ ಕೆಳಗೆ ಹೋಗುವುದಲ್ಲ, ಅಲ್ಲಿಂದ ಈಚೆ ಬರುವುದು. ಅವರಿದ್ದೇ ನಾವಿದ್ದೇವೆ. ಇಲ್ಲ. ಹಾಂ, ಥ್ಯಾಂಕ್ ಯು. ಇದು ಕುಡ್ಲ ರಾಂಪೇಜ್ ಮಾಡಿದಂತಹ ಒಂದು ವಿಡಿಯೋ. ಮಂಗಳೂರಿನಿಂದ ಪುತ್ತೂರಿಗೆ ಬಂದು ಚುನಾವಣಾ ಅಖಾಡದಲ್ಲಿ ಯಾರು ಯಾವ ರೀತಿಯಲ್ಲಿ ಪ್ರತ್ಯೇಕವಾಗಿ ನೋಟಾಗೆ ಬೆಂಬಲಿಸುವವರು ಎಷ್ಟು ಜನ ಇದ್ದಾರೆ, ಯಾರ್ಯಾರಿದ್ದಾರೆ ಅನ್ನುವಂತಹ ಒಂದು ಸಮೀಕ್ಷೆ ತೆಗೆದುಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ವಿಡಿಯೋ ಕಾಣಲಿಕ್ಕೆ ಸಾಧ್ಯ ಆಯಿತು. ಮಾತ್ರವಲ್ಲ, ಇದು ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ, ಸಣ್ಣ ಮಟ್ಟದಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಆ ಒಂದು ವಿಡಿಯೋ ನಾನು ಮೊದಲೇ ಪ್ಲೇ ಮಾಡಿದೆ. ಸೊ ಆ ಒಂದು ವಿಡಿಯೋವನ್ನ ನೀವು ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಅಂದ್ರೆ ಇವಾಗಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರನ್ನ ಇಷ್ಟೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗೋಕೆ ಕಾರಣಗಳಾದ್ರೂ ಏನು? ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಒಂದು ವಿಶೇಷವಾದಂತಹ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಈ ಒಂದು ವಿಚಾರದಲ್ಲಿ ನೀವು ಪಕ್ಷ ಅಂತ ನೋಡ್ತಿದ್ರು ಸರಿ, ಅಥವಾ ಅಭಿವೃದ್ಧಿ ಅಂತ ನೋಡ್ತಿದ್ರು ಸರಿ, ತಪ್ಪಾಗಿ ಅರ್ಥ ಮಾಡಿಕೊಳ್ಬೇಡಿ. ಯಾಕಂತಂದ್ರೆ ಇದು ನಮ್ಮ ರಾಜ್ಯದ ಜನತೆಯ ಒಂದು ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಮಾತಾಡ್ಲೇಬೇಕು. ಯಾವತ್ತು ನಾವು ಎಲ್ಲದಕ್ಕೂ ನೆಗೆಟಿವ್ ಹೊಡಿತಾನೆ ಹೋಗಬಾರ್ದು. ಯಾಕಂತಂದ್ರೆ ನಾವು ಕಂಡಂತಹ ಓರ್ವ ಶ್ರೇಷ್ಠ ಮುಖ್ಯಮಂತ್ರಿಗಳಲ್ಲಿ ಒಬ್ರು ಅಂತಾನೆ ಹೇಳ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೆಲ್ಲ ನಿಯಮಗಳನ್ನ ತಂದಿತ್ತೋ, ಯಾವುದೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ತಂದಿತ್ತೋ, ಯಾವುದೆಲ್ಲ ಭಾಗ್ಯಗಳನ್ನ ತಂದಿತ್ತೋ, ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋಕೆ ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಸವಲತ್ತುಗಳು ಇವೆಯಾ ಅಂತ ಕೇಳಿದ್ರು ತಪ್ಪು ಅಂತಾನು ಹೇಳಕ್ಕಾಗಲ್ಲ, ಸರಿ ಅಂತಾನು ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಇದರಿಂದಾಗಿ ಹೆಚ್ಚು ನಾಶ ನಷ್ಟಗಳು ಸಂಭವಿಸುತ್ತವೆ. ಆದರೂ ಬಡವರಿಗೆ ಒಂದು ಒಳ್ಳೆಯ ಆದಂತಹ ಒಂದು ಸಂಗತಿ. ಈ ಒಂದು ಗ್ಯಾರಂಟಿಗಳನ್ನ ನಾವು ಬಹಿಷ್ಕರಿಸುವ ಮೊದಲು ಅಥವಾ ನಾವು ವಿರೋಧಿಸುವ ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕು, ನಿಮ್ಮಂತಹ ಜನಗಳು, ಸಾಮಾನ್ಯ ಅಂದ್ರೆ ಮಿಡಲ್ ಕ್ಲಾಸ್ ಜನಗಳು ಮತ್ತು ಅದಕ್ಕಿಂತಲೂ ಕೆಳಗಡೆ ಅಂದ್ರೆ ಮಿಡಲ್ ಕ್ಲಾಸ್ ಮತ್ತು ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹ ಜನಸಾಮಾನ್ಯರು ಎಷ್ಟು ಮಾತ್ರ ಕಷ್ಟಪಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ನಿದರ್ಶನ. ಯಾಕಂದ್ರೆ 5 ಗ್ಯಾರಂಟಿಗಳಿಂದ ಎಷ್ಟು ಚೆನ್ನಾಗಿ ಇವತ್ತು ಹಲವಾರು ವಿಚಾರಗಳನ್ನ ನಾವು ನೋಡ್ಬೋದು. ಯಾಕಂದ್ರೆ ಹಲವಾರು ಮಹಿಳೆಯರ ಬಾಯಿಂದ ನಾವು ಕೇಳಿದಂತಹ ಕೆಲವೊಂದು ಮಾತುಗಳು ಈ ಒಂದು ಸರ್ಕಾರ ಬಂದ ನಂತರ ತಿಂಗಳು ಅಂದ್ರೆ ಒಂದು ಖರ್ಚಿಗೆ ನಮಗೆ ಕಷ್ಟ ಇಲ್ಲದೆ ನಡೆಯುವಂತಹ ಒಂದು ಪರಿಸ್ಥಿತಿ. ಅಂದ್ರೆ ಊಟದ ವ್ಯವಸ್ಥೆ ಆಗಿರ್ಬೋದು, ಅಥವಾ ಬಸ್ಸಿನಲ್ಲಿ ಹೋಗುವಂತಹ ವ್ಯವಸ್ಥೆ ಆಗಿರ್ಬೋದು. ಹೇಳ್ಬೋದು ಜನರು ಸೋಮಾರಿಗಳಾಗ್ತಾರೆ, ಉದಾಸೀನರಾಗ್ತಾರೆ. ಆದ್ರೆ ಇದು ಖಂಡಿತ ತಪ್ಪು. ಯಾಕಂತಂದ್ರೆ ಜನರಿಂದ ಪಡೆಯುವಂತಹ ತೆರಿಗೆ ಹಣದಲ್ಲಿ ಜನರಿಗೆ ಕೊಡುವುದು ತಪ್ಪೇ ಅಲ್ಲ. ಯಾಕಂತಂದ್ರೆ ಈ ಮೊದಲು ತಮಿಳುನಾಡು ಸರ್ಕಾರ ಬಸ್ ಫ್ರೀ ಮಾಡಿತ್ತು. ಯಾಕಂತಂದ್ರೆ ಇದರಿಂದ ನಷ್ಟ ಆಗೋಕೆ ಏನೂ ಇಲ್ಲ. ತೆರಿಗೆ ಎಲ್ಲಿಂದ ಪಡ್ಕೋಬೇಕು ಅಲ್ಲಿಂದ ಪಡ್ಕೋಬೇಕು. ನಾವಿಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಮದ್ಯದ ಮೇಲೆ ನಡೆಯುವಂತಹ ಸಾರಾಯಿಯ ಮೇಲೆ ಹೇರಿರುವಂತಹ ತೆರಿಗೆಯನ್ನ ಪ್ರಶ್ನಿಸ್ತಾರೆ. ಯಾಕೆ ಪ್ರಶ್ನಿಸಬೇಕು? ಯಾಕಂತಂದ್ರೆ ಈ ಒಂದು ಕುಟುಂಬವನ್ನೇ ನಾಶ ಮಾಡುವಂತಹ ಒಂದು ಪ್ರಕ್ರಿಯೆ ಇದು ಮದ್ಯದ ಅಂಗಡಿ. ಸೊ ಅದನ್ನ ತೆರಿಗೆ ಜಾಸ್ತಿ ಹಾಕಿ, ಸಿಗರೇಟ್ ಮೇಲೆ ತೆರಿಗೆ ಜಾಸ್ತಿ ಹಾಕಿ, ಮದ್ಯದ ಮೇಲೆ ತೆರಿಗೆ ಜಾಸ್ತಿ ಹಾಕಿ, ಇದೇ ರೀತಿ ಈ ಏನೆಲ್ಲ ಜನರು ಸೇದಬಾರ್ದು, ಕುಡಿಬಾರ್ದು ಅಂತ ಇದೆ, ಇವೆಲ್ಲದರ ಮೇಲೆ ತೆರಿಗೆ ಹಾಕಿ. ಯಾಕಂತಂದ್ರೆ ಅಷ್ಟು ಕಷ್ಟಪಟ್ಟು ಕುಡಿಯೋರು ಕುಡೀಲಿ. ಆ ಒಂದು ತೆರಿಗೆ ಹಣವನ್ನ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಪಥದಲ್ಲಿ ಉಪಯೋಗಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಅದರಿಂದ ಪುತ್ತೂರಿನ ಜನತೆ ಕುಡ್ಲ ರಾಂಪೇಜ್ ಅವರು ಒಂದು ಸಮೀಕ್ಷೆಯನ್ನ ತೆಗೆದುಕೊಳ್ಳಲಿಕ್ಕೆ ಪುತ್ತೂರಿಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿನ ಮಹಿಳೆಯರು, ಅಲ್ಲಿನ ಯುವ ಜನರು ಯಾರೇ ಆಗಿರ್ಲಿ ಸಿದ್ದರಾಮಯ್ಯ ಸರ್ಕಾರದ ಪರವಾಗಿ ಹಾಡಿ ಹೊಗಳಿದ್ದಾರೆ ಅವ್ರನ್ನ. ಕಾರಣ ಅಷ್ಟೇ. ಯಾಕಂತಂದ್ರೆ ಇದುವರೆಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು, ಇಂತಹ ಸರ್ಕಾರವನ್ನ, ಇಂತಹ ಭಾಗ್ಯಗಳನ್ನ ತೆಗೆದುಕೊಂಡು ಬಂದಂತಹ ಸರ್ಕಾರಗಳನ್ನ ಯಾರು ನೋಡಿರ್ಲಿಲ್ಲ. ಇದುವರೆಗೂ ಬಿಜೆಪಿ ಸರ್ಕಾರ ಬಂದಿದೆ, ಇದಕ್ಕಿಂತ ಮೊದಲು ಕಾಂಗ್ರೆಸ್ ಸರ್ಕಾರ ಬಂದಿದೆ, JDS ಸರ್ಕಾರ ಬಂದಿದೆ. ಆದ್ರೆ ಯಾರು ಇಂತಹ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡೇ ಇಲ್ಲ. ಪುತ್ತೂರಿನಲ್ಲಿ ಸ್ಪೆಷಲ್ ಆಗಿ ಹೇಳ್ಬೇಕು ಅಂದ್ರೆ ಯಾರು ಅಶೋಕ್ ರೈ ಅವರು
ಪುತ್ತೂರಿನ ಶಾಸಕರಾದಂತಹ ಅಶೋಕ್ ರೈ ಅವರು ಬಹಳಷ್ಟು ಎಲ್ಲ ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಕ್ರೈಸ್ತರು ಇರ್ಬೋದು, ಎಲ್ಲಾ ಜಾತಿ ಮತ ಭೇದ ಭಾವ ಇಲ್ಲದೆ ಒಂದೇ ರೀತಿಯಲ್ಲಿ ಅಭಿವೃದ್ಧಿ ನಡೆಸ್ತಾ ಇದ್ದಾರೆ, ಎಲ್ರಿಗೂ ಉಪಕಾರಿ ಆಗ್ತಾ ಇದ್ದಾರೆ. ಇಂತಹ ಶಾಸಕರನ್ನ ನಾವು ಇದುವರೆಗೂ ನೋಡೇ ಇಲ್ಲ ಅನ್ನುವಂತಹ ಅಭಿಪ್ರಾಯವು ಜನರಲ್ಲಿದೆ. ಯಾವುದೇ ಪಕ್ಷ, ಬಿಜೆಪಿ ಪಕ್ಷ ಇರಲಿ, ಕಾಂಗ್ರೆಸ್ ಪಕ್ಷ ಇರಲಿ, ಇನ್ಯಾವುದೇ ಪಕ್ಷ ಇರಲಿ, ಅಶೋಕ್ ರೈ ಅವರನ್ನ ಎದುರು ಹಾಕಿಕೊಂಡಿರುವವರು ಯಾರು ಇಲ್ಲ ಇವಾಗ. ಯಾಕಂತಂದ್ರೆ ಅವ್ರು ಯಾರನ್ನು ವಿರೋಧಿ ಅಂತ ನೋಡಲ್ಲ. ಮೊದಲು ಪಕ್ಷ ಬಿಜೆಪಿಯಲ್ಲಿ ಇದ್ರು, ಟಿಕೆಟ್ ಸಿಗ್ಲಿಲ್ಲ, ಕಾಂಗ್ರೆಸ್ ಬಂದ್ರು, ಟಿಕೆಟ್ ಸಿಕ್ತು, ಜಯಗಳಿಸಿದ್ರು. ಇವಾಗ ಅವರ ಉದ್ದೇಶ ಒಂದೇ, ಪುತ್ತೂರು ಎನ್ನುವಂತಹ ಒಂದು ತಾಲೂಕನ್ನ ಅಭಿವೃದ್ಧಿ ಮಾಡ್ಬೇಕು, ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕು ಅಷ್ಟೇ. ಆ ಒಂದು ಉದ್ದೇಶ ಮಾತ್ರ ಇಟ್ಕೊಂಡು ಇವಾಗ ಮುನ್ನಡೆತಾ ಇದೆ. ಸೊ ಆದ್ರಿಂದಾಗಿ ನಾವು ಇವಾಗ ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ಇವಾಗ ನಮ್ಮ ಶಾಸಕರು, ಮುಖ್ಯಮಂತ್ರಿಗಳು, ಸಂಸದರು ಎಲ್ರು ಮಾಡಬೇಕಾದಂತಹ ಕೆಲಸ, ಮೊದಲು ಮಾಡಬೇಕಾದಂತಹ ಕೆಲಸ ಏನಂತಂದ್ರೆ ನಮ್ಮ ರಾಜ್ಯದ ಅಭಿವೃದ್ಧಿ, ನಮ್ಮ ಜಿಲ್ಲೆಯ ಅಭಿವೃದ್ಧಿ, ನಮ್ಮ ತಾಲೂಕಿನ ಅಭಿವೃದ್ಧಿ, ಪ್ರತಿಯೊಬ್ಬ ಮನೆಯ ಅಭಿವೃದ್ಧಿ. ಬಡತನ ರೇಖೆಯಲ್ಲಿ ಯಾರು ಇರಬಾರ್ದು. ಅಶೋಕ್ ರೈ ಅವರ ಆ ಒಂದು ಮಾತುಗಳು ಬಹಳಷ್ಟು ಮನಸ್ಸಿಗೆ ನಾಟುವಂತಿತ್ತು. ಯಾಕಂತಂದ್ರೆ ನನ್ನ ಈ ಒಂದು ತಾಲೂಕಿನಲ್ಲಿ ಹಸಿವಿನಿಂದ ನೀರು ಸಿಗದೆ ಅಥವಾ ಮನೆ ಇಲ್ಲದೆ ವಾಸಿಸುವಂತಹ ಕುಟುಂಬವನ್ನ ನಾನು ನನ್ನ ಅಧಿಕಾರ ಅವಧಿಯ ನಂತರವೂ ಮೊದಲು ನೋಡ್ಲೇಬಾರ್ದು. ಆ ಒಂದು ವ್ಯವಸ್ಥೆಗೆ ನಾನು ಪುತ್ತೂರು ತಾಲೂಕನ್ನ ತಂದು ನಿಲ್ಲಿಸ್ತೇನೆ ಎನ್ನುವಂತಹ ಆ ಒಂದು ಭರವಸೆಯ ಮಾತುಗಳೇ ಸಾಕು. ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷದಲ್ಲಿ ನಿಂತರೂ ಅಶೋಕ್ ಕುಮಾರ್ ರೈ ಅವರಿಗೆ ಮತ ಚಲಾಯಿಸುವಂತಹ ಮನಸ್ಸು ಬರಲು. ನಾನು ಹೇಳ್ತೇನೆ, ಯಾವುದೇ ಪಕ್ಷದಲ್ಲೂ ಅಶೋಕ್ ಕುಮಾರ್ ರೈ ಅವರು ಮುಂದಿನ ದಿನಗಳಲ್ಲಿ ನಿಂತರೂ ಆ ಪಕ್ಷಕ್ಕೆ ಮತ ಚಲಾಯಿಸಲು ನಾನಂತೂ ರೆಡಿ. ಯಾಕಂತಂದ್ರೆ ಅಂತಹ ಒಂದು ಅಭ್ಯರ್ಥಿಯನ್ನ, ಅಂತಹ ಒಂದು ಶಾಸಕರನ್ನ ಇನ್ನು ಸಂಸದರಾಗಿ ಬಂದ್ರು, ಇನ್ನು ಮುಖ್ಯಮಂತ್ರಿ ಆಗ್ತೇನೆ ಅಂದ್ರು, ಎರಡು ಕೈಯನ್ನ ಮುಂದಗಡೆ ಹಾಕಿ ಸ್ವೀಕರಿಸುವ ಜನರು ನಮ್ಮ ಪುತ್ತೂರು ತಾಲೂಕಿನಲ್ಲಿದ್ದಾರೆ. ಸೊ ಏನೇ ಇರ್ಲಿ, ಕುಡ್ಲಾರಾಂಪೇಜ್ ನಡೆಸಿದಂತಹ ಒಂದು ಸಮೀಕ್ಷೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನ ಹಾಡಿ ಹೊಗಳಿದ ಜನರು ಆ ಒಂದು ಹಾಡಿ ಹೊಗಳಿಕ್ಕೋಸ್ಕರ ಏನಾದ್ರೊಂದು ಗಳಿಸಿಕೊಂಡಿರ್ಲೇಬೇಕು. ಸೊ ಆದ್ರಿಂದಾಗಿ ಅಭಿವೃದ್ಧಿ ಯಾರು ಮಾಡಿದ್ರು ಹಾಡಿ ಹೊಗಳೋಕೆ ಜನಗಳಿರ್ತಾರೆ. ಸೊ ಧರ್ಮ ಅಂತ ಧರ್ಮ ದಂಗಲ್ನಲ್ಲಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನ ಹಾಳು ಮಾಡದೆ ಅಭಿವೃದ್ಧಿ ಮುಖಾಂತರ ಕೊಂಡೊಯ್ಯುವಂತಹ ಉತ್ತಮ ಸಂಸದರನ್ನ, ಉತ್ತಮ ಶಾಸಕರನ್ನ ಪಡ್ಕೊಳ್ಳೋಣ, ಅವರಿಗೆ ಮತ ಚಲಾಯಿಸೋಣ. ಆದ್ರೆ ಈ ಬಾರಿ ಮಾತ್ರ ಸೌಜನ್ಯ ಪರ ಹೋರಾಟದಲ್ಲಿ ನೋಟಾಗೆ ಮತ ಚಲಾಯಿಸಿ ಅಂತ ಕೇಳ್ಕೊಳ್ತೇನೆ. ಮುಂದಿನ ಮಾಹಿತಿಯಿಂದ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.